ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಸಾಂಬಾರು ಅಂದರೆ ನಾನು ಸ್ವಲ್ಪ ದಿನದ ಮುಂಚೆ ಒಂದು ಸಾಂಬಾರ್ ಪೌಡ್ರ್ ವಿಡಿಯೋ ಮಾಡಿದ್ದೆ. ಅದೇ ಸಾಂಬಾರ್ ಪೌಡ್ರ್ ಯೂಸ್ ಮಾಡಿಕೊಂಡು ನಾನಿವತ್ತು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಾಂಬಾರೆಲ್ಲ ಮಾಡುವಾಗ ಈ ಥರ ಒಂದು ಸಲ ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದೇ ಸಾಂಬಾರ್ ಪೌಡ್ರ್ ಬೇಕಂತಿಲ್ಲ. ನಾವು ಇವಾಗ ಆಚೆ ಕಡೆಯಿಂದೆಲ್ಲ ಸಾಂಬಾರ್ ಪೌಡ್ರ್ ತರ್ತೀವಲ್ಲ ಅಂಗಡಿಯಿಂದೆಲ್ಲ, ಆ ಸಾಂಬಾರ್ ಪೌಡ್ರ್ ಯೂಸ್ ಮಾಡಿಕೊಂಡು ಕೂಡ ಇದೇ ರೀತಿ ಸಾಂಬಾರು ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ನೋಡಿ, ನಾನು ಇದಕ್ಕೋಸ್ಕರ ಸ್ವಲ್ಪ ಬೇಳೆ ತಗೊಂಡಿದ್ದೇನೆ, ಮಸೂರ್ ದಾಲ್ ತಗೊಂಡಿದ್ದೇನೆ. ಮಸೂರ್ ದಾಲೇ ಬೇಕಂತಿಲ್ಲ, ನಾನು ಜಾಸ್ತಿ ಯೂಸ್ ಮಾಡೋದು ಇದೇ ಮಸೂರ್ ದಾಲ್. ಅದಕ್ಕೋಸ್ಕರ ನಾನಿವತ್ತು ಮಸೂರ್ ದಾಲ್ ತೊಗೊಂಡಿದ್ದೇನೆ. ನೀವು ತೊಗರಿ ಬೇಳೆ ಇದ್ದರೆ ಅದನ್ನೇ ತಗೊಳ್ಳಿ, ಅದು ಚೆನ್ನಾಗಿ ಬರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ತೊಗರಿ ಬೇಳೆ ಆದರೆ ಅದೊಂದು ಅರ್ಧ ಕಪ್ಪಿನಷ್ಟು ತಗೊಳ್ಳಿ. ನೀವು ತಗೊಂಡು ಫಸ್ಟ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಕುಕ್ಕರಿಗೆ ಹಾಕಿ ಫಸ್ಟ್ ಒಂದು ಸಲ ಇದು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ತೊಗರಿ ಬೇಳೆ ಯಾವುದಾದ್ರೂ ಕೂಡ ನೋಡಿ, ಇದು ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಜಾಸ್ತಿ ಬೇಡ, ನಿಮ್ಗೆ ಕಾಣುತ್ತಲ್ಲ ಎಷ್ಟು ನೀರು ಉಂಟಂತ, ಜಾಸ್ತಿ ನೀರು ಬೇಡ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮುಚ್ಚಳ ಹಾಕಿಬಿಟ್ಟು ಇದು ಬೇಯಿಸ್ಕೋಬೇಕು. ಇದು ಮಸೂರ್ ದಾಲ್ ಆದರೆ ಒಂದೇ ವಿಸಿಲ್ ಸಾಕಾಗುತ್ತೆ. ಇನ್ನು ತೊಗರಿ ಬೇಳೆ ಆದರೆ ಇದಕ್ಕಿಂತ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅದು ಕುಕ್ ಆಗಲಿಕ್ಕೆ. ಅದೊಂದು 3 ವಿಸಿಲ್ ಅಥವಾ 4 ವಿಸಿಲ್ ಬೇಕಾಗ್ಬೋದು, ನೋಡ್ಕೊಳ್ಳಿ. 3 ವಿಸಿಲ್ ಅಥವಾ 4 ವಿಸಿಲಲ್ಲಿ ಅದು ತೊಗರಿ ಬೇಳೆ ಬೇಯುತ್ತೆ. ಇದು ಮಸೂರ್ ದಾಲ್ ಆದರೆ ಒಂದೇ ವಿಸಿಲ್ ಸಾಕಾಗುತ್ತೆ, ಬೇಗನೆ ಇದು ಕುಕ್ ಆಗುತ್ತೆ. ಆಮೇಲೆ ನೋಡಿ, ಇದಕ್ಕೆ ಬೇಕಾದ ವೆಜಿಟೇಬಲ್ ಇಲ್ಲಿ ಕಟ್ ಮಾಡಿಟ್ಟಿದ್ದೇನೆ. ವೆಜಿಟೇಬಲ್ ಯಾವುದು ಕೂಡ ತಗೋಬೋದು. ನಾನಿವಾಗ ನೋಡಿ ಒಂದು ಕ್ಯಾರೆಟ್ ತಗೊಂಡಿದ್ದೇನೆ, ಆಮೇಲೆ ಒಂದು ಅರ್ಧ ಕುಂಬಳಕಾಯಿ, ಅದೇ ಥರ ಒಂದು ದೊಡ್ಡ ಪೊಟೆಟೊ ಅದರ ಅರ್ಧ ಭಾಗ ತಗೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಬೆಂಡೆಕಾಯಿ, ನಂತರ ಆಮೇಲೆ ಒಂದು ಬದನೆಕಾಯಿ, ಒಂದು 3 ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ. ಇಷ್ಟು ತಗೊಂಡಿದ್ದೇನೆ. ನಿಮ್ಮ ಕೈಯಲ್ಲಿ ಯಾವ ತರಕಾರಿ ಇರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ಇದೇ ತರಕಾರಿ ಬೇಕಂತಿಲ್ಲ, ಯಾವುದು ಕೂಡ ಆಗ್ಬೋದು. ಇನ್ನು ನುಗ್ಗೆಕಾಯಿ ಆ ಥರ ಎಲ್ಲ ಬರುತ್ತಲ್ಲ, ಯಾವ ತರಕಾರಿ ಕೂಡ ಹಾಕ್ಬೋದು. ನುಗ್ಗೆಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ. ನನ್ನ ಕೈಯಲ್ಲಿ ಇವಾಗ ನುಗ್ಗೆಕಾಯಿ ಇರಲಿಲ್ಲ. ಇಷ್ಟೇ ತರಕಾರಿ ನೋಡಿ, ಇಷ್ಟು ತರಕಾರಿ. ಆಮೇಲೆ ಸ್ವಲ್ಪ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಅದು ಬೇಕು, ಅದು ತೋರಿಸ್ತೀನಿ, ಮತ್ತೆ ಹಾಕಿದ್ರೆ ಆಯಿತು. ನೋಡಿ, ಒಂದು ವಿಸ್ಲಾದಮೇಲೆ ಸ್ಟವ್ ಆಫ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಚೆನ್ನಾಗಿ ಬೆಂದಿದೆ ಇದು. ನೋಡಿ, ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ, ಇದೇ ಥರ ಸೌಟ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಕಟ್ ಮಾಡಿಟ್ಟಿದ್ದ ಇದು ತರಕಾರಿ ಉಂಟಲ್ಲ ಅದು ಇದಕ್ಕೆ ಹಾಕಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಆಮೇಲೆ ನಾವು ತರಕಾರಿ ಕಟ್ ಮಾಡಿಟ್ಟಿದ್ದ ತರಕಾರಿ ಉಂಟಲ್ಲ ಅದನ್ನು ಹಾಕಬೇಕು. ಅದು ಬೆಂಡೆಕಾಯಿ ಈ ಟೈಮಲ್ಲಿ ಹಾಕೋದು ಬೇಡ. ನಿಮ್ಗೆ ಗೊತ್ತಲ್ಲ, ಬೆಂಡೆಕಾಯಿ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಬೇಯಲಿಕ್ಕೆ, ಬೇಗನೆ ಕುಕ್ ಆಗುತ್ತೆ. ಅದಕ್ಕೋಸ್ಕರ ಲಾಸ್ಟ್ ಹಾಕಿದ್ರೆ ಆಯಿತು. ಆಮೇಲೆ ನೋಡಿ, ಅದರ ಜೊತೆಗೆ ಒಂದು ಈರುಳ್ಳಿ ಮತ್ತು ನಾವು ತೆಗೆದಿಟ್ಟ 3 ಹಸಿಮೆಣಸು ಅದು ಉಂಟಲ್ಲ ಅದು ಹಾಕಿದ್ದೇನೆ. ಅದರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದೇ ವಿಸಿಲು ಸಾಕು, ಜಾಸ್ತಿ ಬೇಡ. ಒಂದೇ ವಿಸಿಲಲ್ಲಿ ಇದು ಚೆನ್ನಾಗಿ ಬೇಯುತ್ತೆ ತರಕಾರಿ ಎಲ್ಲ. ಜಾಸ್ತಿ ಬಿಸಿಲಾದರೆ ಮತ್ತು ತರಕಾರಿ ಎಲ್ಲ ಅದು ಜಾಸ್ತಿ ಕುಕ್ ಆಗುತ್ತೆ. ಅದಕ್ಕೋಸ್ಕರ ಒಂದೇ ಬಿಸಿಲು ಸಾಕು. ಆಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಉಪ್ಪು ಹಾಕ್ತಾಯಿದ್ದೀನಿ. ಇನ್ನು ಮುಚ್ಚಲು ಹಾಕಿಬಿಟ್ಟು ಒಂದು ವಿಸಿಲಾದರೆ ಸ್ಟವ್ ಆಫ್ ಮಾಡಿ ಇಡಬೇಕು. ನೋಡಿ, ಒಂದು ವಿಸಿಲಾದಮೇಲೆ ಸ್ಟವ್ ಆಫ್ ಮಾಡಿ ಇಟ್ಟಿದ್ದೇನೆ. ನೋಡಿ, ತರಕಾರಿ ಎಲ್ಲ ಒಂದೇ ವಿಸಿಲಲ್ಲಿ ಚೆನ್ನಾಗಿ ಬೆಂದಿದೆ, ಇಷ್ಟು ಸಾಕು. ಇನ್ನು ಇದಕ್ಕೆ ನಾವು ಕಟ್ ಮಾಡಿಟ್ಟಿದ್ದ ಬೆಂಡೆಕಾಯಿ, ಆಮೇಲೆ ಒಂದು ಟೊಮೆಟೊ, ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕಿ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಇದು ಚೆನ್ನಾಗಿ ಕುದಿ ಬಂದರೆ ಸಾಕು, ಜಾಸ್ತಿ ಟೈಮ್ ಕುದಿಸಬಾರ್ದು. ನೋಡಿ, ಒಂದು ಟೊಮೆಟೊ ಆಮೇಲೆ ನಾವು ತೆಗೆದಿಟ್ಟ ಬೆಂಡೆಕಾಯಿ ಉಂಟಲ್ಲ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ಟವ್ ಆನ್ ಮಾಡಿಕೊಂಡು 1 ನಿಮಿಷ 1-2 ನಿಮಿಷ ಅದು ಕುದಿ ಬಂದರೆ ಸಾಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಇಷ್ಟು ಸಾಕು. ಜಾಸ್ತಿ ಬೆಂಡೆಕಾಯಿ ಎಲ್ಲ ಜಾಸ್ತಿ ಕುಕ್ ಆಗಬಾರ್ದು. ಬೆಂಡೆಕಾಯಿ ಜಾಸ್ತಿ ಕುಕ್ ಆದರೆ ಅಷ್ಟು ಚೆನ್ನಾಗಿರಲ್ಲ. ನಾವು ಇದು ಸಾಂಬಾರೆಲ್ಲ ಮಾಡಿ ರೆಡಿ ಮಾಡಿದ ನಂತರ ನಾವು ಹಾಗೆ ಇಡ್ತೀವಲ್ಲ ಸ್ವಲ್ಪ ಹೊತ್ತು, ಆವಾಗ ಇನ್ನೂ ಸಾಫ್ಟಾಗಿ ಬರುತ್ತೆ ಬೆಂಡೆಕಾಯಿ. ಅದಕ್ಕೋಸ್ಕರ ಜಾಸ್ತಿ ಕುಕ್ ಆಗೋದು ಬೇಡ, ಇಷ್ಟು ಸಾಕು. ಇನ್ನು ಇದಕ್ಕೆ ಒಗ್ಗರಣೆ ಕೊಡಬೇಕು. ನೋಡಿ, ಒಗ್ಗರಣೆಗೆ ಪ್ಯಾನ್ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಬಿಸಿಯಾಗಿ ಬರುತ್ತಲ್ಲ ಅವಾಗ ಇದಕ್ಕೆ 1 ಟೀ ಸ್ಪೂನು ಸಾಸಿವೆ, ಆಮೇಲೆ ಒಂದು 4 ರೆಡ್ ಚಿಲ್ಲಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪಲ್ಲಿ ಸಾಂಬಾರಿಗೆ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ, ನೋಡಿಕೊಂಡು ಬೇಕಾದಷ್ಟು ಹಾಕ್ಕೊಂಡು ಇದೆಲ್ಲ ಆಗುತ್ತಲ್ಲ, ಆದ ನಂತರ ನಾವು ಸ್ಟವ್ ಆಫ್ ಮಾಡ್ತೀವಲ್ಲ, ಆಫ್ ಮಾಡಿದ ಕೂಡಲೇ ಇದಕ್ಕೆ ಈ ಎಣ್ಣೆಗೆ ಸಾಂಬಾರು ಪೌಡ್ರ್ ಹಾಕಬೇಕು. ಸ್ಟವ್ ಆನಲ್ಲೇ ಇಟ್ಟು ಸಾಂಬಾರು ಪೌಡ್ರ್ ಹಾಕಬಾರ್ದು, ಯಾಕಂದರೆ ಅದು ಬೇಗನೆ ಹುರಿದೋಗುತ್ತೆ. ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿಕೊಂಡು ಕೂಡಲೇ ಸಾಂಬಾರು ಪೌಡ್ರ್ ಹಾಕಿದರೆ ಆಯಿತು. ಎಣ್ಣೆ ತಣ್ಣಗಾಗುವ ಮುಂಚೆನೇ ಹಾಕಬೇಕು.
ಹಾಕಬೇಕು. ನೋಡಿ ಇದು ನಾನು ಮುಂಚೆ ವೀಡಿಯೋ ಮಾಡಿದ್ದೆಲ್ಲ ಸಾಂಬಾರು ಪೌಡ್ರ್, ಅದೇ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ನಾನಿವಾಗ ದೊಡ್ಡ ಚಮಚದಲ್ಲಿ 2.5 ಸ್ಪೂನ್ ಹಾಕಿದ್ದೇನೆ. ನೀವು ಎಷ್ಟು ಸಾಂಬಾರು ಮಾಡ್ತೀರೋ ಅದಕ್ಕೆ ಬೇಕಾದಷ್ಟು ಸಾಂಬಾರು ಪೌಡ್ರ್ ಹಾಕೊಳ್ಳಿ. ನೋಡಿ ಸಾಂಬಾರು ಪೌಡ್ರ್ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೋಡಿ ಇದಕ್ಕೆ ಹುಣಸೆ ಹುಳಿ ನೀರು ಅದು ಹಾಕಬೇಕು. ಅದು ಒಂದು ಮೀಡಿಯಮ್ ಸೈಜ್ ನಿಂಬೆ ಹಣ್ಣಿನಷ್ಟು ದೊಡ್ಡ ಸೈಜಲ್ಲಿ ಹುಣಸೆ ಹುಳಿ ತಗೊಂಡಿದ್ದೇನೆ. ಅದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ನೀರು ಮಾಡಿಕೊಂಡು ಈ ಥರ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದು ನಾವು ಕರಿ ರೆಡಿ ಮಾಡಿಟ್ಟಿದ್ದ ಸಾಂಬಾರು ಉಂಟಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಈ ರೀತಿ ಮಾಡುವಾಗ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಇದು ಇವಾಗ ಸ್ವಲ್ಪ ತಿಕ್ಕಾಗಿದೆ. ಇದಕ್ಕೆ ಬೇಕಾದಷ್ಟು ನೀರು ಈ ಟೈಮಲ್ಲಿ ಹಾಕಬೇಕು. ನೀರು ಹಾಕುವಾಗ ಬಿಸಿ ನೀರೇ ಹಾಕ್ಕೊಳ್ಳಿ. ನೋಡಿ ಒಗ್ಗರಣೆ ಹಾಕಿದ್ದೇವಲ್ಲ ಅದೇ ಪಾತ್ರ ತೊಳ್ಕೊಂಡು ನಾನಿವಾಗ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಬಿಸಿ ನೀರೇ ಹಾಕ್ಕೊಳ್ಳಿ. ಜಾಸ್ತಿ ಲೂಸ್ ಆಗಬಾರ್ದು. ಜಾಸ್ತಿ ಲೂಸ್ ಆದರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ತಿಕ್ಕಾಗಿರಬೇಕು. ನಾನಿವತ್ತು ಇದು ದೋಸೆಗೆ ಮಾಡಿದ್ದು. ದೋಸೆ ಇಡ್ಲಿ ಜೊತೆ ಎಲ್ಲ ಮಾಡುವಾಗ ಆಮೇಲೆ ರೈಸ್ ಜೊತೆಗೂ ಇದು ಸ್ವಲ್ಪ ತಿಕ್ಕಾಗಿರಬೇಕು, ಅವಾಗ ಚೆನ್ನಾಗಿರುತ್ತೆ. ಜಾಸ್ತಿ ನೀರಾದರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ ಇಷ್ಟು ಸಾಕು. ಆಮೇಲೆ ಒಂದ್ಸಲ ಬೇಕಾದರೆ ಸ್ವಲ್ಪ ಹೊತ್ತು ಕುದಿಸ್ಬೋದು. ಒಂದು ನಿಮಿಷ ಕುದಿ ಬಂದರೆ ಸಾಕು ಬೇಕಾದರೆ. ಇಲ್ಲಾಂದರೂ ಕುದಿಸಿದ್ರು ಪರವಾಗಿಲ್ಲ, ಏನೂ ಆಗಲ್ಲ. ನಾನು ಸ್ವಲ್ಪ ಹೊತ್ತು ಕುದಿಸಿದ್ದೇನೆ. ನೋಡಿ ಸಾಂಬಾರಿಲ್ಲಿ ರೆಡಿ ಆಯಿತು. ಇನ್ನು ಇದಕ್ಕೆ ಬೇಕಾದರೆ ನಮಗೆ ಸ್ವಲ್ಪ ಇದು ಬೆಲ್ಲ ಹಾಕ್ಬೋದು. ನೋಡಿ ಮಂಗಳೂರು ಕಡೆ ಎಲ್ಲ ಸಾಂಬಾರೆಲ್ಲ ಮಾಡುವಾಗ ಸ್ವಲ್ಪ ಬೆಲ್ಲ ಹಾಕ್ತಾರೆ. ಆ ಥರ ಬೆಲ್ಲ ಬೇಕಾದರೆ ಸ್ವಲ್ಪ ಹಾಕ್ಬೋದು. ನಾನಿವಾಗ ಹಾಕಿಲ್ಲ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಮಾಡಲಿಕ್ಕೂ ತುಂಬಾ ಸುಲಭ. ಈ ಒಂದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಇಡ್ಲಿ ಮತ್ತು ದೋಸೆ ಆಮೇಲೆ ರೈಸ್ ಜೊತೆಗೆಲ್ಲ ಈ ಒಂದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಾಂಬಾರೆಲ್ಲ ಮಾಡುವಾಗ ಈ ಥರ ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ನಾವು ಆಚೆ ಕಡೆಯಿಂದೆಲ್ಲ ಸಾಂಬಾರು ಪೌಡ್ರು ತಂದು ನಾವು ಮಾಡ್ತೀವಲ್ಲ, ಅದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ನಾನಿವತ್ತು ದೋಸೆಗೆ ಮಾಡಿದ್ದೇನೆ. ನೀವು ಒಂದ್ಸಲ ಮಾಡಿ ನೋಡಿ. ಆಮೇಲೆ ನೋಡಿ ಇದು ಆಚೆ ಕಡೆಯಲ್ಲ ನಮಗೆ ಈಸ್ಟರ್ನ್ ಸಾಂಬಾರು ಪೌಡ್ರ್ ಸಿಗುತ್ತಲ್ಲ, ಅದರಲ್ಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ರುಚಿಯಾಗಿರುತ್ತೆ ಈ ಒಂದು ಸಾಂಬಾರು ಪೌಡ್ರಿಗೆ. ಅದು ಕೂಡ ಯೂಸ್ ಮಾಡ್ತೀನಿ. ಈಸ್ಟರ್ನ್ ಸಾಂಬಾರು ಪೌಡ್ರ್ ಅದು ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಕೂಡ ಇದೇ ಥರ ಮಾಡ್ಕೋಬಹುದು. ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.